ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಒಂದು ಮಾತು ನೆನಪಿನಲ್ಲಿ ಇಟ್ಟುಕೊಳ್ಳಿ, ಸುಖದಲ್ಲಿ ಎಲ್ಲರೂ ಸಿಗುತ್ತಾರೆ. ಗೊತ್ತಾಯ್ತಾ? ಸುಖ ಇದ್ದರೆ, ರಾಗಿ ಕಲ್ಲು ಬೀಸ್ತಾ ಇದ್ದರೆ ಎಲ್ಲರೂ ಇರ್ತಾರೆ. ಆದರೆ ದುಃಖದಲ್ಲಿ ಕೇವಲ ಭಗವಂತ ಮಾತ್ರ ಸಿಗೋದು. ಗೊತ್ತಾಯ್ತಾ? ಅದಕ್ಕೆ ನಾವು ಇನ್ನೊಬ್ಬರನ್ನ ನಂಬೇಡಿ, ಭಗವಂತನನ್ನು ನಂಬಿ. ಭಗವಂತನ ನಂಬಿದ್ರೆ ನಮಗೆ ಸುಖ ದುಃಖದಲ್ಲಿ ಎಲ್ಲದರಲ್ಲೂ ಪಾಲ್ಗೊಳ್ಳುತ್ತಾನೆ ಭಗವಂತ. ಆದರೆ ಎಲ್ಲರೂ ಬೇರೆಯವ್ರು ನಂಬಿದ್ರೆ ಸುಖದಲ್ಲಿ ಮಾತ್ರ ಇರ್ತಾರೆ. ನಮ್ಮ ರಾಗಿ ಕಲ್ಲು ಬೀಸ್ತಿದ್ರು ಮಾತ್ರ ಜನ ಇರ್ತಾರೆ, ನಮ್ಮ ಕಷ್ಟದಲ್ಲಿ ಯಾರೂ ಇರಲ್ಲ. ಗೊತ್ತಾಯ್ತಾ? ಇದನ್ನು ನೀವು ಅರ್ಥಕೊಳ್ಳಿ, ಇವತ್ತೇ ಅರ್ಥಕೊಳ್ಳಿ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಭಗವದ್ಗೀತೆಯಲ್ಲಿ ಹೇಳುತ್ತೆ, 3 ಕೆಟ್ಟ ಗುಣಗಳೇ ನಮ್ಮನ್ನು ನರಕಕ್ಕೆ ಕರೆದುಕೊಂಡು ಹೋಗುತ್ತಂತೆ. ಯಾವ ಕೆಟ್ಟ ಗುಣ? ಸನಾತನ ಧರ್ಮದಲ್ಲಿ ಶ್ರೀಮದ್ ಭಗವದ್ಗೀತೆಯನ್ನು ಬಹಳ ವಿಶೇಷ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಈ ಗೀತೆಯಲ್ಲಿ ಪ್ರತಿಯೊಂದು ಸಾಲುಗಳು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಬಾಯಿಯಿಂದ ವಿಶೇಷ ಮತ್ತು ಪವಿತ್ರ ಮತ್ತು ಬಹಳ ಮುಖ್ಯವಾದ ಹಿಂದೂ ಧಾರ್ಮಿಕ ಗ್ರಂಥವಾಗಿದೆ. ಶ್ರೀಮದ್ ಭಗವದ್ಗೀತೆಯಲ್ಲಿನ ಶ್ರೀಕೃಷ್ಣನ ಬೋಧನೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಜೀವನದಲ್ಲಿ ಯಾವುದೇ ತೊಂದರೆಗಳು ಎದುರಾಗುವುದಿಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಒಳ್ಳೆಯ ವಿಚಾರಗಳನ್ನು ಬೋಧಿಸುವಂತೆಯೇ ವ್ಯಕ್ತಿಯು ವಿನಾಶ. ಗೊತ್ತಾಯ್ತಾ? ಒಬ್ಬ ವ್ಯಕ್ತಿಯ ವಿನಾಶ ಹೇಗಾಗತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಇವಾಗ ವ್ಯಕ್ತಿ ವಿನಾಶ ಹೇಗಾಗತ್ತೆ, ನಾವು ಕಾರಣವೇನು ಎಂಬುದನ್ನು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಭಗವದ್ಗೀತೆಯ 16ನೇ ಮತ್ತು 21ನೇ ಶ್ಲೋಕದಲ್ಲಿ ಒಬ್ಬ ವ್ಯಕ್ತಿಯನ್ನು ನರಕದತ್ತ ಕರೆದುಕೊಂಡು ಹೋಗುವ ಕೆಲವೊಂದು ಕೆಲಸಗಳ ಬಗ್ಗೆ ಹೇಳಲಾಗಿದೆ. ಆ 3 ಕೆಲಸಗಳು ಕುರಿತು ನಾವು ತಿಳ್ಕೊಳ್ಳೋಣ. ಕಾಮ: ವ್ಯಕ್ತಿಯ ಮನಸ್ಸಿನಲ್ಲಿ ಉದ್ಭವಿಸುವ ಭೌತಿಕ ಬಯಕೆಗಳು ಅವನ ಆತ್ಮಜ್ಞಾನದ ಹಾದಿಗೆ ಅಡ್ಡಿಯಾಗಬಹುದು. ಈ ಆಸೆಗಳು ಒಬ್ಬ ವ್ಯಕ್ತಿಯನ್ನು ಮೋಸ ಮಾಡಲು, ಸುಳ್ಳು ಹೇಳಲು, ಕದಿಯಲು ಮತ್ತು ಇತರ ಅನೈತಿಕ ಕೃತ್ಯಗಳನ್ನು ಮಾಡಲು ಪ್ರೋತ್ಸಾಹ ಸಿಗಬಹುದು ಮತ್ತು ಒತ್ತಾಯ ಸಿಗಬಹುದು. ಒಬ್ಬ ವ್ಯಕ್ತಿಯ ಭೌತಿಕ ಬಯಕೆಗಳು ಹೆಚ್ಚಾದಷ್ಟು ಆ ವ್ಯಕ್ತಿಯು ತಪ್ಪು ದಾರಿಯಲ್ಲಿ ಹೋಗಲು ಪ್ರಾರಂಭಿಸುತ್ತಾನೆ. ಆದ್ದರಿಂದ ಒಬ್ಬ ವ್ಯಕ್ತಿಯು ತನ್ನ ಭೌತಿಕ ಆಸೆಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸಬೇಕು. ತನ್ನ ಮನಸ್ಸಿನಲ್ಲಿ ಹುಟ್ಟುವ ಕಾಮವನ್ನು ನಿಯಂತ್ರಣೆ ಮಾಡ್ಕೋಬೇಕು. ಇದು ಒಂದು ಗೊತ್ತಾಯ್ತಾ? ಇದು ಒಂದು ಇದರಲ್ಲಿ ಕೆಟ್ಟದ್ದು. ಅತಿಯಾದ ಕೋಪವೇ ವ್ಯಕ್ತಿಯ ದೊಡ್ಡ ಶತ್ರುವಾಗಿದ್ದಾನೆ. ಕೋಪದಲ್ಲಿರುವಾಗ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡರೂ ಅದು ಪ್ರಯೋಜನವನ್ನು ನೀಡುವುದಿಲ್ಲ. ಕೋಪವು ವ್ಯಕ್ತಿಯ ಬುದ್ಧಿವಂತಿಕೆಯನ್ನು ನಾಶ ಮಾಡುತ್ತದೆ. ಆಗಾಗ ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಕೆಟ್ಟ ಫಲಿತಾಂಶಗಳನ್ನು ತಂದುಕೊಡುತ್ತದೆ ಮತ್ತು ನಷ್ಟವನ್ನು ಉಂಟು ಮಾಡುತ್ತದೆ. ಕೋಪವು ವಿನಾಶಕ್ಕೆ ಕಾರಣವಾಗುತ್ತದೆ. ಇದು 2ನೇದು. ದುರಾಸೆ: ಮನುಷ್ಯ ನಾಶದಲ್ಲಿ ದುರಾಸೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಭಗವಾನ್ ಶ್ರೀಕೃಷ್ಣನು ಗೀತೆಯಲ್ಲಿ ಹೀಗೊಂದು ಹೇಳಿದ್ದಾನೆ, ಒಬ್ಬ ವ್ಯಕ್ತಿಯು ಹೆಚ್ಚು ಹೊಂದಿದಷ್ಟು ಅವನ ದುರಾಸೆ ಹೆಚ್ಚಾಗುತ್ತದೆ. ವ್ಯಕ್ತಿ ಹೆಚ್ಚುತ್ತಿರುವ ದುರಾಸೆಯು ಅವನನ್ನು ಧರ್ಮ ಮಾರ್ಗವನ್ನು ಬಿಟ್ಟು ಅಧರ್ಮದ ಮಾರ್ಗವನ್ನು ಅನುಸರಿಸುವಂತೆ ಮಾಡಬಹುದು. ಆದ್ದರಿಂದ ದುರಾಸೆಯ ವ್ಯಕ್ತಿಯನ್ನು ನರಕದ ದ್ವಾರಗಳಿಗೆ ಕರೆದೊಯ್ಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಅತಿಯಾದ ಆಸೆಯನ್ನು ತೊರೆದು ನಡೆದುಕೊಳ್ಳುವುದು ತುಂಬಾ ಒಳ್ಳೆಯದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರುವ ಈ ಪ್ರಕಾರ ಒಬ್ಬ ವ್ಯಕ್ತಿಯಲ್ಲಿ ಈ ಕೆಟ್ಟ ಗುಣಗಳನ್ನು ಆತನನ್ನು ನರಕದತ್ತ ಕರೆದುಕೊಂಡು ಹೋಗುತ್ತದೆ, ಆದರೆ ಅವರ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತದೆ. ಒಳ್ಳೆಯ ಜೀವನವನ್ನು ನಡೆಸಲು ಬಯಸುವವರು ಈ ಗುಣಗಳನ್ನು ನಾವು ತೊರೆದುಕೋಬೇಕು. ತೊರೆದರೆ ನಾವು ಒಳ್ಳೆಯರ ಆಗ್ತೀವಿ. ಈ 3 ಕೆಟ್ಟ ಗುಣಗಳನ್ನು ನಾವು ಬಿಡಬೇಕು. ಗೊತ್ತಾಯ್ತಾ? ಸುಳ್ಳು ಹೇಳೋದನ್ನು ಬಿಡಬೇಕು, ಕಾಮ ಅನ್ನೋದು ಬಿಡಬೇಕು, ಆಸೆ ಅನ್ನೋದನ್ನು ಬಿಡಬೇಕು. ಇದನ್ನು ಬಿಟ್ಟಾಗ ನಾವು ನರಕಕ್ಕೆ ಹೋಗೋದನ್ನು ತಪ್ಪಿಸ್ಬೋದು. ಇವತ್ತಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 16/2/2026 ಸೋಮವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಋತು, ಮಾಘಮಾಸ, ಕೃಷ್ಣಪಕ್ಷ, ತಿಥಿ ಚತುರ್ದಶಿ, ಸಾಯಂಕಾಲ 5:11, ನಕ್ಷತ್ರ ಶ್ರವಣ, ರಾತ್ರಿ 8:44, ಮಳೆ ಧನಿಷ್ಠ 4ನೇ ಪಾದ, ರಾಹುಕಾಲ 8:14ರಿಂದ 9:42, ಗುಳಿಕ ಕಾಲ 2 ಗಂಟೆ 6 ನಿಮಿಷ 3:34, ಯಮಗಂಟ ಕಾಲ 11:10ರಿಂದ 12:38. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ಳಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.